ಆನಂದರಾವ್ ಸರ್ಕಲ್ ಫ್ಲೈಓವರ್ ಮೇಲೆ ಬಸ್ಗೆ ಮಸಿ ಬಳಿಯುವಂತಹ ಕೆಲಸ ಆಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಗಾರರು ಅಕ್ಷರಶಃ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಎಂಟಿಸಿ ಬಸ್ ಮೇಲೆ ಕೇಂದ್ರದ ವಿರುದ್ಧದ ಬರಹಗಳು, ಮಹಾರಾಷ್ಟ್ರ ಪುಂಡರ ವಿರುದ್ಧ ಧಿಕ್ಕಾರದ ಘೋಷಣೆಗಳು. ಆನಂದರಾವ್ ಸರ್ಕಲ್ನ ಫ್ಲೈಓವರ್ ಮೇಲೆ ಬಿಎಂಟಿಸಿ ಬಸ್ಗಳನ್ನು ತಡೆದು ಅದರ ಮೇಲೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಅನ್ನುವಂತಹ ಘೋಷಣೆಗಳನ್ನು ಬರೆದಿರುವಂತಹದ್ದು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇವತ್ತು ಅಖಂಡ ಕರ್ನಾಟಕ ಬಂದ್ ಕನ್ನಡ ಪರ ಸಂಘಟನೆಯ ಹೋರಾಟಗಾರರ ಕಿಚ್ಚು ಹೇಗಿತ್ತು ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಎಲ್ಲರೂ ಯಾಕೆ ಬರ್ತೀರಿ? ಫ್ರೀಡಂ ಪಾರ್ಕ್ನಲ್ಲಿ ಎಂಇಎಸ್ಗೆ ತಿಥಿ ಕಾರ್ಯವನ್ನ ಮಾಡಲಾಗಿದೆ. ಮರಾಠಿ ಪುಂಡರ ವಿರುದ್ಧ ಹೋರಾಟಗಾರರು ಘೋಷಣೆಯನ್ನು ಕೂಗಿದ್ದಾರೆ. ಬೆಳಗಾವಿ ನಮ್ದು, ಒಡೆ ಪಾಯಸ ನಿಮ್ದು ಅಂತ ಹೇಳಿ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಳಗಾವಿ ನಮ್ದು, ಬಳ್ಳಾರಿ, ಹುಬ್ಬಳ್ಳಿ, ಬಾಗಲಕೋಟೆಯಲ್ಲೂ ಕೂಡ ಕನ್ನಡಿಗರ ಕಿಚ್ಚು ಜೋರಾಗಿತ್ತು. ಎಂಇಎಸ್ ಪ್ರತಿಕೃತಿಯನ್ನ ದಹಿಸಿ ಹೋರಾಟಗಾರರು ಅಕ್ಷರಶಃ ಆಕ್ರೋಶವನ್ನ ಹೊರಹಾಕಿದ್ರು. ಎಂಇಎಸ್ ಪುಂಡರ ವಿರುದ್ಧ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಕ್ಷರಶಃ ಬೆಂಕಿಯಾಗಿತ್ತು. ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕ್ತು. ರಾಜ್ಯದ ಮೂಲೆ ಮೂಲೆಯಲ್ಲಿ ಕನ್ನಡ ಪರ ಸಂಘಟನೆಯ ಹೋರಾಟಗಾರರ ಕಿಚ್ಚು ಹೇಗಿತ್ತು ಅನ್ನೋದರ ದೃಶ್ಯಗಳನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿದೆ. ಹುಬ್ಬಳ್ಳಿಯಲ್ಲಿ ಪ್ರತಿಕೃತಿಯನ್ನು ದಹಿಸಿ ತಮ್ಮ ಸಿಟ್ಟನ್ನು ಹೊರಹಾಕಿದ್ದಾರೆ ಕನ್ನಡಿಗರು. ಬಾಗಲಕೋಟೆಯಲ್ಲೂ ಕೂಡ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಅಕ್ಷರಶಃ ಇವತ್ತು ರಣಕಹಳೆಯನ್ನು ಮೊಳಗಿಸಿದರು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಸ್ಪಂದನೆ ಸಿಕ್ಕಂತಹ ರೀತಿ ಇದೆ. ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದು ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳಾದರೂ ಮೌನಕ್ಕೆ ಶರಣಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಳ್ಳಾರಿ, ಹುಬ್ಬಳ್ಳಿಯಲ್ಲಿ ಕಂಡುಬಂದಂತಹ ದೃಶ್ಯ. ಹಳೆ ಮೈಸೂರು ಭಾಗದಲ್ಲೂ ಕೂಡ ಇವತ್ತು ಅಕ್ಷರಶಃ ರಣಕಹಳೆ. ಮಂಡ್ಯದಲ್ಲಿ ಹಲವು ಸಂಘಟನೆಗಳಿಂದ ಪ್ರತಿಭಟನೆ ಮಾಡಲಾಗಿದೆ. ಮೈಸೂರು, ಬೆಂಗಳೂರು ಹಳೆ ಹೆದ್ದಾರಿಯಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಲಾಗಿದೆ. ಹುಲ್ಲನ್ನ ಹೊತ್ತು ಮಾನವ ಸರಪಳಿಯನ್ನು ನಿರ್ಮಿಸಿ ಅಕ್ಷರಶಃ ಆಕ್ರೋಶ ಹೊರಹಾಕಿದ್ದಾರೆ. ಒಂದು ದಿನವೂ ಬಂದ ಕೆಎಸ್ಆರ್ಟಿಸಿ ಡ್ರೈವರ್, ಕಂಡಕ್ಟರ್ಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೈಸೂರಿನಲ್ಲಿ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಂತಹ ಪ್ರಸಂಗ ಕೂಡ ನಡೆದಿದೆ. ರಾಮನಗರದಲ್ಲಿ ಕನ್ನಡ ಸಂಘಟನೆಗಳಿಂದ ಪ್ರತಿಭಟನಾ ಮೆರವಣಿಗೆ ಮಾಡಲಾಗಿದೆ. ಆನೇಕಲ್ನ ಅತ್ತಿಬೆಲೆ ಗಡಿಯಲ್ಲೂ ಕೂಡ ಹೋರಾಟಗಾರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದೇ ವಿಚಾರವನ್ನೇ ಇಟ್ಟುಕೊಂಡು ಈಗ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಅಕ್ಷರಶಃ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ನೀವೀಗ ಗಮನಿಸ್ತಾ ಇರುವಂತಹ ದೃಶ್ಯ ಇವತ್ತು ಬೆಳಗ್ಗೆ 6 ಗಂಟೆಗೆ ಮೈಸೂರಿನಲ್ಲಾಗಿರುವಂತಹದ್ದು.
ದೊಡ್ಡ ಮಟ್ಟದಲ್ಲಿ ಹೋರಾಟಗಾರರು ಜಮಾಯಿಸ್ತಾರೆ, ನಮಗೆ ನ್ಯಾಯ ಬೇಕು ಅಂಥೇಳಿ ಆಗ್ರಹಿಸ್ತಾರೆ, MES ಅನ್ನು ರಾಜ್ಯದಿಂದ ನಿಷೇಧಿಸಬೇಕು ಅಂಥೇಳಿ ಪ್ರತಿಭಟನೆಯನ್ನು ಮಾಡ್ತಾರೆ. ಯಾವಾಗ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನುವಂತಹ ಹಿಂಟು ಪೊಲೀಸರಿಗೆ ಸಿಗುತ್ತೋ ತತ್ಕ್ಷಣಕ್ಕೆ ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ, ಪೊಲೀಸ್ ವೆಹಿಕಲ್ಗೆ ತುಂಬುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಮೇಲೆ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಎಲ್ಲಿಯವರೆಗೆ ಹೋರಾಟ ನೀವೀಗ ಗಮನಿಸ್ತಾ ಇರುವಂತಹ ದೃಶ್ಯ ಸಕ್ಕರೆ ನಾಡು ಮಂಡ್ಯ ಇವತ್ತು ಅಕ್ಷರಶಃ ಸ್ತಬ್ಧವಾಗಿತ್ತು. ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನಾ ನಿರತರು ರಸ್ತೆಗಿಳಿದು ಹೋರಾಟವನ್ನು ಮಾಡಿದ್ದಾರೆ. ಮಾನವ ಸರಪಳಿಯನ್ನ ಮಾಡಿ ಬಾಯಿ ಬಡಿದುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ದಾರೆ. ಬೈಕ್ ರ್ಯಾಲಿಯನ್ನು ಕೂಡ ಮಾಡಿದರು. ಕೈಯಲ್ಲಿ ಕನ್ನಡದ ಧ್ವಜವನ್ನ ಹಿಡಿದು ಕನ್ನಡದ ಶಾಲನ್ನ ಹೊದ್ದು ಇವತ್ತು ಅಕ್ಷರಶಃ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. ನೀವೀಗ ಗಮನಿಸ್ತಾ ಇರುವಂತಹ ದೃಶ್ಯ ಬೆಂಗಳೂರಿನ ಹೊರವಲಯ ಆನೆಕಲ್ಲು. ಇಲ್ಲೂ ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನಾ ನಿರತರು ರಸ್ತೆಗಿಳಿದು ಆಕ್ರೋಶವನ್ನು ಹೊರಹಾಕಿದ್ರು. ಅಖಂಡ ಕರ್ನಾಟಕ ಬಂದಿದ್ದು ಗೊತ್ತಿದ್ದು ಕೂಡ ಅಂಗಡಿ ಮುಂಗಟ್ಟನ್ನು ಯಾರ್ಯಾರು ಓಪನ್ ಮಾಡಿದ್ರೋ ಅವರಿಗೆ ಮನವಿ ಮಾಡಿ ಕ್ಲೋಸ್ ಮಾಡಿಸುವಂತಹ ಕೆಲಸ ಕೂಡ ಮಾಡಿದ್ರು. ಇನ್ನು ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ಕನ್ನಡಿಗರ ಕಿಚ್ಚು ಜೋರಾಗಿತ್ತು. ದಾವಣಗೆರೆಯಲ್ಲಿ ಬಸ್ಗೆ ಅಡ್ಡ ಮಲಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕನ್ನಡಿಗರು. ಕೊಪ್ಪಳದಲ್ಲಿ ಮಹಾರಾಷ್ಟ್ರದ ಲಾರಿಗಳಿಗೆ ಬನ್ನ ಬಿಸಿ ತಟ್ಟಿರುವಂಥದ್ದು. 7-8 ಜಿಲ್ಲೆಗಳಲ್ಲಿ ಇವತ್ತು ಕನ್ನಡಿಗರು ಅಕ್ಷರಶಃ ರಣಕಹಳೆಯನ್ನು ಮೊಳಗಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. MESನ ಗೂಂಡಾವರ್ತನೆಯ ವಿರುದ್ಧ ನಿಗಿ ಕೆಂಡವಾಗಿದ್ದಾರೆ. ಬೆಳಗಾವಿಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ರಸ್ತೆಯಲ್ಲಿ ಉರುಳು ಸೇವೆಯನ್ನ ಮಾಡಿರುವಂಥದ್ದು, MES ಅನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿರುವಂಥದ್ದು. ಮತ್ತೊಂದು ಕಡೆ ಮಾನವ ಸರಪಳಿಯನ್ನ ಮಾಡುವ ಮೂಲಕ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ನೀವೀಗ ಗಮನಿಸ್ತಾ ಇರುವಂತಹ ದೃಶ್ಯ ಬೆಣ್ಣೆನಗರಿ ದಾವಣಗೆರೆಯ ವಿಜುವಲ್ಸ್ ಇದು. ಇವತ್ತು ದಾವಣಗೆರೆಯಲ್ಲೂ ಕೂಡ ಅಖಂಡ ಕರ್ನಾಟಕ ಬಂದ್ಗೆ ಉತ್ತಮ ಸ್ಪಂದನೆ ಸಿಕ್ಕಿದೆ. ದೊಡ್ಡ ಸಂಖ್ಯೆಯಲ್ಲಿ ಹೋರಾಟಗಾರರು ರಸ್ತೆಗಿಳಿದು ಹೋರಾಟವನ್ನು ಮಾಡಲಿಕ್ಕೆ ಮುಂದಾದರು. ಅಖಂಡ ಕರ್ನಾಟಕ ಬಂದಿದ್ರೂ ಕೂಡ KSRTC ಬಸ್ ಓಡಿಸ್ತಾ ಇದ್ದಿದ್ದನ್ನು ಖಂಡಿಸಿ ಬಸ್ಸನ್ನು ತಡೆದು ಆಕ್ರೋಶವನ್ನು ಹೊರಹಾಕಿದರು. ನೀವು ಕೊಪ್ಪಳದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ.